ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡಂತಹ ಘಟನೆ ಅಕ್ಷರಶಃ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಪತನದಲ್ಲಿ 270ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಎಲ್ಲರನ್ನ ನಿಬ್ಬೆರಗಾಗಿಸಿತ್ತು. ಇಂತಹ ಘಟನೆಗಳು ಮತ್ತೆ ನಡೀಬಾರದು ಎನ್ನುವಂತಹ ಕಾರಣಕ್ಕೆ ಕೇಂದ್ರ ಸರ್ಕಾರ ಹೊಸ ನಿಯಮಾವಳಿಗಳನ್ನು ಜಾರಿ ಮಾಡಲು ಮುಂದಾಗ್ತಾ ಇದೆ. ಹೌದು, ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವೇಳೆ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಅತಿ ಎತ್ತರದ ಕಟ್ಟಡಗಳು ಮತ್ತು ಮರಗಳನ್ನು ಕತ್ತರಿಸಲು ಅವಕಾಶ ಮಾಡಿಕೊಡುವಂತಹ ಕರಡನ್ನ ಸಿದ್ಧಪಡಿಸಲಾಗಿದೆ. ಈ ಕರಡಿನ ಪ್ರಕಾರ ದೇಶದಲ್ಲಿ ಇರತಕ್ಕಂತಹ ಎಲ್ಲಾ ವಿಮಾನ ನಿಲ್ದಾಣಗಳ ಸುತ್ತಮುತ್ತ ವಿಮಾನ ಸಂರಕ್ಷಣೆ ಸಮಸ್ಯೆ ತಂದೊಡ್ಡುವಂತಹ ಮರಗಳಿದ್ರೂ ಅವುಗಳನ್ನ ಕತ್ತರಿಸಬೇಕು. ಜೊತೆಗೆ ವಿಮಾನ ನಿಲ್ದಾಣಗಳ ಸಮೀಪ ಎತ್ತರದ ಮಿತಿಯನ್ನು ಉಲ್ಲಂಘಿಸಿ ನಿರ್ಮಿಸಿರ್ತಕ್ಕಂತಹ ಕಟ್ಟಡಗಳನ್ನ ಒಡೆದು ಹಾಕಲು ನಿಲ್ದಾಣ ಪ್ರಾಧಿಕಾರಕ್ಕೆ ಅಧಿಕಾರ ನೀಡಲಿದೆಯಂತೆ. ಇನ್ನು ಈಗಾಗಲೇ ನಿರ್ಮಾಣಗೊಂಡಿರತಕ್ಕಂತಹ ಕಟ್ಟಡಗಳನ್ನ ಅಧಿಕಾರಿಗಳ ಆದೇಶವನ್ನು ಪಾಲಿಸಿ ಕಟ್ಟಡವನ್ನ ನೆಲಸಮ ಮಾಡಿದವರಿಗೆ ಮಾತ್ರ ಭಾರತೀಯ ವಾಯುಸೇನೆ ಅಧಿನಿಯಮ 2024ರ ಸೆಕ್ಷನ್ 22ರ ಅಡಿಯಲ್ಲಿ ಕಟ್ಟಡ ಕೆಡವಿದ್ದಕ್ಕೆ ನೀಡುವಂತಹ ಪರಿಹಾರಧನ ಲಭಿಸಲಿದೆಯಂತೆ. ಇನ್ನು ಅಧಿಸೂಚನೆ ಪ್ರಕಟವಾದಂತಹ ನಂತರದಲ್ಲಿ ನಿರ್ಮಿಸುವಂತಹ ಕಟ್ಟಡ ರಚನೆಗೂ ಕೂಡ ಪರಿಹಾರ ಎಂಬುದು ಸಿಗಲಿದೆಯಂತೆ. ಸದ್ಯ ಈ ಕರಡು ಅಧಿಕೃತ ಗೆಜೆಟ್ ಪ್ರಕಟವಾದಂತಹ ನಂತರ ಹೊಸ ನಿಯಮ ಜಾರಿ ಬರಲಿದೆಯಂತೆ.